ಹಾವೇರಿ ಜಿಲ್ಲೆಯಲ್ಲಿ ಒಂದು ಲವ್ ಜಿಹಾದ್ ಆರೋಪ. ನಿಶ್ಚಿತಾರ್ಥ ಫಿಕ್ಸ್ ಆದ ಯುವತಿ ಮಧ್ಯರಾತ್ರಿ ಲವರ್ ಜೊತೆ ಪರಾರಿ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಶಂಕರಕೊಪ್ಪ ಗ್ರಾಮದ ಯುವತಿ ಶಂಕರಮ್ಮ ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗಳೂರ್ ಜೊತೆ ಎಸ್ಕೇಪ್. ಇದು ಲವ್ ಜಿಹಾದ್ ಎಂದು ಹಿಂದೂ ಪರ ಸಂಘಟನೆ ಮತ್ತು ಪೋಷಕರ ಆಕ್ರೋಶ. ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ ತಾಲೂಕಿನ ಶಂಕರಕೊಪ್ಪ ಗ್ರಾಮದಲ್ಲಿ ಸಿನಿಮೆಯ ಮಾದರಿಯ ಘಟನೆಯೊಂದು ನಡೆದಿದೆ. ನಿಶ್ಚಿತಾರ್ಥಕ್ಕೆ ಎಲ್ಲಾ ಸಿದ್ಧತೆಗಳು ಮುಗಿದು ಮದುವೆಯ ಕನಸು ಕಾಣ್ತಿದ್ದ ಕುಟುಂಬಕ್ಕೆ ಯುವತಿಯು ಬಿಗ್ ಶಾಕ್ ನೀಡಿದ್ದು ಮಧ್ಯರಾತ್ರಿ ತನ್ನ ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದಾಳೆ. ಶಂಕರಕೊಪ್ಪ ಗ್ರಾಮದ ನಿವಾಸಿ ಬಿಕಾಂ ಪದವೀಧರೆ ಶಂಕರಮ್ಮ ಎಂಬಾಕೆಯ ಮನೆಯವರಿಂದ ನಿಗದಿಯಾಗಿದ್ದ ನಿಶ್ಚಿತಾರ್ಥವನ್ನ ಬದಿಗಿಟ್ಟು ಪ್ರಿಯಕರನೊಂದಿಗೆ ಹೋದ ಯುವತಿ. ಅಕ್ಕಿಯಾಲೂರಿಗೆ ಕೆಲಸಕ್ಕೆ ಹೋಗ್ತಿದ್ದ ಈಕೆ ಕಳೆದ ಕೆಲವು ವರ್ಷಗಳಿಂದ ನರೇಗಲ್ ಗ್ರಾಮದ ಇಬ್ರಾಹಿಂ ನೆಗಳೂರ್ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ಲು ಎನ್ನಲಾಗಿದೆ. ಯುವತಿ ಶಂಕರಮ್ಮನಿಗೆ ಮನೆಯವರು ಬೇರೆ ಯುವಕನೊಂದಿಗೆ ವಿವಾಹ ನಿಶ್ಚಯಿಸಿದ್ರು. ಇಂದು ನಿಶ್ಚಿತಾರ್ಥ ಹಾಗೂ ಮೇ 11ಕ್ಕೆ ಮದುವೆ ನಡೆಸಲು ಪೋಷಕರು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ರು. ವಿಶೇಷವೇನೆಂದ್ರೆ ನಿನ್ನೆ ರಾತ್ರಿ ತನಗೆ ನಿಶ್ಚಯವಾಗಿದ್ದ ಯುವಕನೊಂದಿಗೆ ಫೋನಿನಲ್ಲಿ ಮಾತನಾಡಿದ್ದ ಶಂಕರಮ್ಮ ಬಳಿಕ ಮಧ್ಯರಾತ್ರಿ ಮನೆಯ ಹಿಂಬಾಗಿಲಿನಿಂದ ಪ್ರಿಯಕರ ಇಬ್ರಾಹಿಂ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಮಗಳ ದಿಢೀರ್ ನಾಪತ್ತೆಯಿಂದಾಗಿ ಕಂಗಾಲಾದ ಪೋಷಕರು ಆಡೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನಮ್ಮ ಮಗಳನ್ನ ಮರಳಿಗೆ ಕರೆತಂದು ಕೊಡಿ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಇದೇ ವೇಳೆ ಈ ಘಟನೆಯು ಲವ್ ಜಿಹಾದ್ ಎಂದು ಹಿಂದೂ ಪರ ಸಂಘಟನೆಗಳು ಮತ್ತು ಪೋಷಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾವೇರಿ.